ನಮಸ್ಕಾರ ಸ್ನೇಹಿತರೆ, ನಮ್ಮ ವಿವಾಹದಲ್ಲಿ ಸಮಸ್ಯೆಗಳು ಏಕೆ ಬರುತ್ತವೆ ಎಂಬ ವಿಶೇಷ ಸರಣಿಯ 2ನೇ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಭಾಗದಲ್ಲಿ ಸಪ್ತಮ ಭಾವದ ಅಧಿಪತಿ ವೈವಾಹಿಕ ಜೀವನದ ನಿರ್ಣಾಯಕ ಪಾತ್ರ. ಮೊದಲ ಅಧ್ಯಾಯದಲ್ಲಿ ನಾವು ಸಪ್ತಮ ಭಾವದ ಮಹತ್ವವನ್ನು ವಿವರವಾಗಿ ಅರ್ಥಮಾಡಿಕೊಂಡೆವು. ಕೇವಲ 7ನೇ ಭಾವವನ್ನು ನೋಡುವುದರಿಂದ ವಿವಾಹದ ಸಂಪೂರ್ಣ ಚಿತ್ರಣ ದೊರೆಯುವುದಿಲ್ಲ ಎಂಬುದನ್ನು ಸಹ ತಿಳಿದುಕೊಂಡೆವು. ಇಂದು ಅದಕ್ಕಿಂತಲೂ ಮುಖ್ಯವಾದ ವಿಷಯವನ್ನು ಅಧ್ಯಯನ ಮಾಡಲಿದ್ದೇವೆ. ಅದು ಸಪ್ತಮ ಭಾವದ ಅಧಿಪತಿ ಅಥವಾ ಸಪ್ತಮಾಧಿಪತಿ. ಜ್ಯೋತಿಷ್ಯವನ್ನು ಆಳವಾಗಿ ಅಧ್ಯಯನ ಮಾಡಿದ ಪ್ರತಿಯೊಬ್ಬರೂ ಒಪ್ಪಿಕೊಳ್ಳುವ ಒಂದು ಸತ್ಯವಿದೆ. ಅದು ಏನೆಂದರೆ, ಭಾವಕ್ಕಿಂತಲೂ ಆ ಭಾವದ ಅಧಿಪತಿ ಅನೇಕ ಸಂದರ್ಭಗಳಲ್ಲಿ ಹೆಚ್ಚು ಪ್ರಭಾವ ಬೀರುತ್ತಾನೆ. ಏಕೆಂದರೆ ಭಾವವು ಒಂದು ಕ್ಷೇತ್ರವಾಗಿದ್ದರೆ ಭಾವಾಧಿಪತಿಯೇ ಆ ಕ್ಷೇತ್ರವನ್ನು ನಡೆಸುವ ಶಕ್ತಿ. ಒಂದು ಸುಂದರ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಒಂದು ರಾಜ್ಯದಲ್ಲಿ ಅತ್ಯಂತ ಭವ್ಯವಾದ ಅರಮನೆ ಇರಬಹುದು, ಸೈನ್ಯ ಬಲವಾಗಿರಬಹುದು, ಸಂಪತ್ತು ಅಪಾರವಾಗಿರಬಹುದು. ಆದರೆ ಆ ರಾಜ್ಯವನ್ನು ಆಳುವ ರಾಜನು ದುರ್ಬಲನಾಗಿದ್ದರೆ, ಅನುಭವವಿಲ್ಲದವನಾಗಿದ್ದರೆ ಅಥವಾ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಆ ರಾಜ್ಯದಲ್ಲಿ ಶಾಂತಿ ಉಳಿಯುವುದಿಲ್ಲ. ಇನ್ನೊಂದು ಕಡೆ ರಾಜ್ಯವು ಚಿಕ್ಕದಾಗಿದ್ದರೂ ರಾಜನು ಬುದ್ಧಿವಂತನಾಗಿದ್ದರೆ, ನ್ಯಾಯಪ್ರಿಯನಾಗಿದ್ದರೆ ಮತ್ತು ಸಮರ್ಥ ಆಡಳಿತ ನಡೆಸುತ್ತಿದ್ದರೆ ಆ ರಾಜ್ಯ ಅಭಿವೃದ್ಧಿಯಾಗುತ್ತದೆ. ಇದೇ ನಿಯಮ ಜ್ಯೋತಿಷ್ಯದಲ್ಲಿಯೂ ಅನ್ವಯಿಸುತ್ತದೆ. ಭಾವವೆಂದರೆ ರಾಜ್ಯ, ಭಾವಾಧಿಪತಿಯೆಂದರೆ ರಾಜ. ಹೀಗಾಗಿ ಸಪ್ತಮ ಭಾವವು ವಿವಾಹವನ್ನು ಸೂಚಿಸಿದರೆ ಅದರ ಅಧಿಪತಿಯೇ ವೈವಾಹಿಕ ಜೀವನಕ್ಕೆ ಜೀವ ತುಂಬುವ ಪ್ರಮುಖ ಗ್ರಹ. ಬಹಳ ಜನರು ಜ್ಯೋತಿಷಿಯನ್ನು ಭೇಟಿ ಮಾಡಿದಾಗ ಮೊದಲ ಪ್ರಶ್ನೆಯಾಗಿ ನನ್ನ 7ನೇ ಮನೆಯಲ್ಲಿ ಯಾವ ಗ್ರಹ ಇದೆ ಎಂದು ಕೇಳುತ್ತಾರೆ. ಆದರೆ ಅನುಭವಿ ಜ್ಯೋತಿಷಿಯ ಮೊದಲ ಪ್ರಶ್ನೆ ಸಾಮಾನ್ಯವಾಗಿ ಬೇರೆ ಇರುತ್ತದೆ. ಸಪ್ತಮ ಭಾವದ ಅಧಿಪತಿ ಎಲ್ಲಿದ್ದಾನೆ? ಏಕೆಂದರೆ ಸಪ್ತಮಾಧಿಪತಿಯೇ ಸಂಬಂಧದ ಬೆಳವಣಿಗೆ, ಸಂಗಾತಿಯ ಸ್ವಭಾವ, ವಿವಾಹದ ನಂತರದ ಪರಿಸ್ಥಿತಿ, ಹೊಂದಾಣಿಕೆ, ಪರಸ್ಪರ ಜವಾಬ್ದಾರಿ, ಕುಟುಂಬದ ಸ್ಥಿರತೆ ಮತ್ತು ಕೆಲವೊಮ್ಮೆ ವಿವಾಹದ ಸಮಯದ ಕುರಿತು ಸಹ ಪ್ರಮುಖ ಸೂಚನೆಗಳನ್ನು ನೀಡುತ್ತಾನೆ. ಆದರೆ ಇಲ್ಲಿ ಒಂದು ಪ್ರಮುಖ ವಿಷಯವನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು. ಈ ಸೂಚನೆಗಳನ್ನು ಎಂದಿಗೂ ಪ್ರತ್ಯೇಕವಾಗಿ ನೋಡುವುದಿಲ್ಲ. ಒಂದು ಗ್ರಹದ ಸ್ಥಾನವನ್ನು ಮಾತ್ರ ನೋಡಿ ನಿಮ್ಮ ವಿವಾಹ ವಿಫಲವಾಗುತ್ತದೆ, ನಿಮಗೆ ವಿಚ್ಛೇದನ ಖಚಿತ, ನಿಮ್ಮ ಸಂಗಾತಿ ಒಳ್ಳೆಯವರಲ್ಲ ಎಂದು ಹೇಳುವುದು ವೇದ ಜ್ಯೋತಿಷ್ಯದ ವಿಧಾನವೇ ಅಲ್ಲ. ಅಂತಹ ಹೇಳಿಕೆಗಳು ವೈಜ್ಞಾನಿಕವಾಗಿಯೂ ಅಲ್ಲ, ಶಾಸ್ತ್ರೀಯವಾಗಿಯೂ ಅಲ್ಲ. ನಿಜವಾದ ವೇದ ಜ್ಯೋತಿಷ್ಯವು ಯಾವಾಗಲೂ ಸಂಪೂರ್ಣ ಜಾತಕವನ್ನು ಒಟ್ಟಾಗಿ ಅಧ್ಯಯನ ಮಾಡುತ್ತದೆ. ಹಾಗಾದರೆ ಸಪ್ತಮಾಧಿಪತಿಯ ಬಲವನ್ನು ಹೇಗೆ ಪರಿಶೀಲಿಸಬೇಕು? ಮೊದಲು ಸಪ್ತಮ ಭಾವದ ಅಧಿಪತಿ ಯಾವ ಗ್ರಹ ಎಂಬುದನ್ನು ತಿಳಿದುಕೊಳ್ಳಬೇಕು. ನಂತರ ಆ ಗ್ರಹ ಯಾವ ಭಾವದಲ್ಲಿದ್ದಾನೆ ಎಂಬುದನ್ನು ನೋಡಬೇಕು. ಅವನು ಸ್ವರಾಶಿಯಲ್ಲಿದ್ದಾನೆಯೇ? ಉಚ್ಚದಲ್ಲಿದ್ದಾನೆಯೇ? ಮಿತ್ರರಾಶಿಯಲ್ಲಿದ್ದಾನೆಯೇ? ಸಮರಾಶಿಯಲ್ಲಿದ್ದಾನೆಯೇ? ಅಥವಾ ನೀಚರಾಶಿಯಲ್ಲಿದ್ದಾನೆಯೇ? ಈ ಎಲ್ಲ ಅಂಶಗಳು ಅತ್ಯಂತ ಮಹತ್ವದ್ದಾಗಿವೆ. ಅದರ ನಂತರ ಆ ಗ್ರಹದ ಮೇಲೆ ಯಾವ ಗ್ರಹಗಳ ದೃಷ್ಟಿ ಬೀಳುತ್ತಿದೆ ಎಂಬುದನ್ನು ಪರಿಶೀಲಿಸಬೇಕು. ಗುರುವಿನಂತಹ ಶುಭಗ್ರಹಗಳ ದೃಷ್ಟಿ ಇದೆಯೇ? ಅಥವಾ ಶನಿ, ಮಂಗಳ, ರಾಹು, ಕೇತು ಮುಂತಾದ ಪಾಪಗ್ರಹಗಳ ಒತ್ತಡ ಇದೆಯೇ? ನಂತರ ನವಾಂಶವನ್ನು ಪರಿಶೀಲಿಸಬೇಕು. ಯಾಕೆಂದರೆ ವಿವಾಹದ ವಿಚಾರದಲ್ಲಿ ನವಾಂಶ ಕುಂಡಲಿಗೆ ಅತ್ಯಂತ ಮಹತ್ವವಿದೆ. ಅಲ್ಲಿಯೂ ಸಪ್ತಮಾಧಿಪತಿ ಬಲವಾಗಿದ್ದರೆ ಅನೇಕ ಸವಾಲುಗಳು ಕಡಿಮೆಯಾಗಬಹುದು. ಅದರ ಜೊತೆಗೆ ಪ್ರಸ್ತುತ ನಡೆಯುತ್ತಿರುವ ದಶಾ, ಅಂತರ್ದಶೆ ಮತ್ತು ಗೋಚಾರವು ಫಲವನ್ನು ಬದಲಾಯಿಸುತ್ತವೆ. ಹೀಗಾಗಿ ಒಂದು ಗ್ರಹದ ಸ್ಥಾನ ಮಾತ್ರವೇ ಎಲ್ಲವನ್ನೂ ನಿರ್ಧರಿಸುವುದಿಲ್ಲ. ಈಗ ಸಪ್ತಮಾಧಿಪತಿ ವಿವಿಧ ಭಾವಗಳಲ್ಲಿ ಇದ್ದಾಗ ಸಾಮಾನ್ಯವಾಗಿ ಯಾವ ರೀತಿಯ ಸೂಚನೆಗಳನ್ನು ನೀಡಬಹುದು ಎಂಬುದನ್ನು ಕ್ರಮವಾಗಿ ತಿಳಿದುಕೊಳ್ಳೋಣ. ಸಪ್ತಮಾಧಿಪತಿ ಲಗ್ನದಲ್ಲಿ ಇದ್ದರೆ, ಲಗ್ನವು ವ್ಯಕ್ತಿಯ ಸ್ವಭಾವ, ವ್ಯಕ್ತಿತ್ವ ಮತ್ತು ಜೀವನದ ಮೂಲ ಆಧಾರವಾಗಿದೆ. ಸಪ್ತಮಾಧಿಪತಿ ಲಗ್ನಕ್ಕೆ ಬಂದಾಗ ಸಂಬಂಧಗಳು ವ್ಯಕ್ತಿಯ ಜೀವನದಲ್ಲಿ ವಿಶೇಷ ಸ್ಥಾನ ಪಡೆಯಬಹುದು. ಇಂತಹವರು ಸಂಗಾತಿಯ ಅಭಿಪ್ರಾಯಕ್ಕೆ ಗೌರವ ನೀಡುವ ಪ್ರವೃತ್ತಿಯನ್ನು ಹೊಂದಿರಬಹುದು. ವಿವಾಹದ ನಂತರ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಬದಲಾವಣೆಗಳು ಸಂಭವಿಸಬಹುದು. ಆದರೆ ಲಗ್ನಾಧಿಪತಿ ದುರ್ಬಲನಾಗಿದ್ದರೆ ಅಥವಾ ಶುಕ್ರ ಹಾಗೂ ಚಂದ್ರ ಅಶುಭ ಸ್ಥಿತಿಯಲ್ಲಿದ್ದರೆ ಫಲ ಬದಲಾಗಬಹುದು. ಸಪ್ತಮಾಧಿಪತಿ ದ್ವಿತೀಯ ಭಾವದಲ್ಲಿದ್ದರೆ, ದ್ವಿತೀಯ ಭಾವವು ಕುಟುಂಬ, ಮಾತು, ಸಂಸ್ಕಾರ ಮತ್ತು ಸಂಪತ್ತಿನ ಭಾವವಾಗಿದೆ. ಈ ಸ್ಥಾನವು ವಿವಾಹದ ನಂತರ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗುವುದನ್ನು ಸೂಚಿಸಬಹುದು. ಸಂಗಾತಿಯ ಮೂಲಕ ಆರ್ಥಿಕ ಸ್ಥಿರತೆ ದೊರಕುವ ಸಾಧ್ಯತೆಯೂ ಇರುತ್ತದೆ. ಆದರೆ ಮಾತಿನ ಮೂಲಕ ಉಂಟಾಗುವ ಮನಸ್ತಾಪಗಳು ಸಂಬಂಧವನ್ನು ದುರ್ಬಲಗೊಳಿಸುವ ಸಾಧ್ಯತೆ ಇರುವುದರಿಂದ ಸಂವಹನಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು. ಸಪ್ತಮಾಧಿಪತಿ ತೃತೀಯ ಭಾವದಲ್ಲಿದ್ದರೆ, ತೃತೀಯ ಭಾವವು ಧೈರ್ಯ, ಪ್ರಯತ್ನ ಮತ್ತು ಸಂವಹನದ ಭಾವವಾಗಿದೆ.
ಇಲ್ಲಿ ಸಪ್ತಮಾಧಿಪತಿ ಇದ್ದರೆ ದಾಂಪತ್ಯದಲ್ಲಿ ಸಂವಹನವೇ ಯಶಸ್ಸಿನ ಕೀಲಿಕೈ ಆಗಬಹುದು. ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಂಡರೆ ಸಂಬಂಧ ಗಟ್ಟಿಯಾಗುತ್ತದೆ. ಮೌನ ಹೆಚ್ಚಾದರೆ ಸಣ್ಣ ತಪ್ಪು ಅರ್ಥೈಸಿಕೊಳ್ಳುವಿಕೆಗಳು ದೊಡ್ಡ ಸಮಸ್ಯೆಗಳಾಗಿ ಬೆಳೆಯುವ ಸಾಧ್ಯತೆ ಇರುತ್ತದೆ. ಸಪ್ತಮಾಧಿಪತಿ ಚತುರ್ಥ ಭಾವದಲ್ಲಿದ್ದರೆ, ಚತುರ್ಥ ಭಾವವು ಮನೆ, ಮನಸ್ಸಿನ ಶಾಂತಿ ಮತ್ತು ಕುಟುಂಬದ ವಾತಾವರಣವನ್ನು ಸೂಚಿಸುತ್ತದೆ. ಇಂತಹ ಸ್ಥಾನದಲ್ಲಿ ದಾಂಪತ್ಯದ ಸಂತೋಷ ಮನೆಯ ಶಾಂತಿಯ ಮೇಲೆ ಅವಲಂಬಿತವಾಗಿರಬಹುದು. ಕುಟುಂಬದಲ್ಲಿ ಪರಸ್ಪರ ಗೌರವ ಉಳಿದರೆ ಉತ್ತಮ ಫಲಗಳು ದೊರೆಯಬಹುದು. ಭಾವನಾತ್ಮಕ ನಿರೀಕ್ಷೆಗಳು ಹೆಚ್ಚಾದರೆ ಸಣ್ಣ ವಿಷಯಗಳು ಮನಸ್ತಾಪಕ್ಕೆ ಕಾರಣವಾಗಬಹುದು. ಇಲ್ಲಿಯವರೆಗೆ ನಾವು ಮೊದಲ 4 ಸ್ಥಾನಗಳನ್ನು ನೋಡಿದ್ದೇವೆ. ಇದೀಗ 5ರಿಂದ 12ನೇ ಭಾವದವರೆಗೆ ಅಧ್ಯಯನ ಮಾಡೋಣ. ಸಪ್ತಮಾಧಿಪತಿ ಪಂಚಮ ಭಾವದಲ್ಲಿದ್ದರೆ, ಪಂಚಮ ಭಾವವು ಪ್ರೀತಿ, ಬುದ್ಧಿವಂತಿಕೆ, ಸಂತಾನ ಮತ್ತು ಸೃಜನಶೀಲತೆಯನ್ನು ಸೂಚಿಸುತ್ತದೆ. ಈ ಸ್ಥಾನದಲ್ಲಿ ದಾಂಪತ್ಯದಲ್ಲಿ ಸ್ನೇಹ, ಪ್ರೀತಿ ಮತ್ತು ಭಾವನಾತ್ಮಕ ನಿಕಟತೆ ಹೆಚ್ಚಾಗುವ ಸಾಧ್ಯತೆ ಕಂಡುಬರುತ್ತದೆ. ಕೆಲವು ಜಾತಕಗಳಲ್ಲಿ ಇದು ಪ್ರೇಮ ವಿವಾಹದ ಒಂದು ಸೂಚಕವಾಗಿರಬಹುದು. ಆದರೆ ಕೇವಲ ಈ ಸ್ಥಾನವನ್ನು ನೋಡಿ ಪ್ರೇಮ ವಿವಾಹ ಎಂದು ಹೇಳುವುದು ತಪ್ಪು. 5ನೇ ಭಾವ, 7ನೇ ಭಾವ, 11ನೇ ಭಾವ, ಶುಕ್ರ, ಚಂದ್ರ ಮತ್ತು ನವಾಂಶವನ್ನು ಒಟ್ಟಿಗೆ ಪರಿಶೀಲಿಸಬೇಕು. ಇಂತಹವರು ಸಂಗಾತಿಯೊಂದಿಗೆ ತಮ್ಮ ಕನಸುಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತಾರೆ. ಆದರೆ ಭಾವನಾತ್ಮಕ ನಿರೀಕ್ಷೆಗಳು ಅತಿಯಾಗದಂತೆ ನೋಡಿಕೊಳ್ಳಬೇಕು. ಸಪ್ತಮಾಧಿಪತಿ ಷಷ್ಠ ಭಾವದಲ್ಲಿದ್ದರೆ, ಷಷ್ಠ ಭಾವವು ಕರ್ತವ್ಯ, ಸೇವೆ, ಆರೋಗ್ಯ ಮತ್ತು ಭಿನ್ನಾಭಿಪ್ರಾಯಗಳ ಭಾವವಾಗಿದೆ. ಬಹಳ ಜನರು ಈ ಸ್ಥಾನವನ್ನು ನೋಡಿ ಹೆದರಿಸುತ್ತಾರೆ. ಆದರೆ ಇದು ಸರಿಯಾದ ವಿಧಾನವಲ್ಲ. ಈ ಸ್ಥಾನವು ಜೀವನದಲ್ಲಿ ಜವಾಬ್ದಾರಿಗಳನ್ನು ಒಟ್ಟಿಗೆ ನಿಭಾಯಿಸಬೇಕಾದ ಪರಿಸ್ಥಿತಿಯನ್ನು ಸೂಚಿಸಬಹುದು. ಕೆಲವೊಮ್ಮೆ ಉದ್ಯೋಗದ ಒತ್ತಡ, ಆರೋಗ್ಯ ಅಥವಾ ಸಾಲದಂತಹ ವಿಷಯಗಳು ಸಂಬಂಧದ ಮೇಲೆ ಪರಿಣಾಮ ಬೀರುತ್ತವೆ. ಆದರೆ ಇಬ್ಬರೂ ಪರಸ್ಪರ ಬೆಂಬಲಿಸಿದರೆ ಇದೇ ಸ್ಥಾನ ಸಂಬಂಧವನ್ನು ಇನ್ನಷ್ಟು ಬಲಿಷ್ಠವಾಗಿಸಬಹುದು. ಸಪ್ತಮಾಧಿಪತಿ ಸಪ್ತಮ ಭಾವದಲ್ಲಿದ್ದರೆ, ಇದು ಸ್ವಗೃಹದ ಸ್ಥಾನವಾಗಿದೆ. ಹೀಗಾಗಿ ಸಂಬಂಧಗಳಿಗೆ ಹೆಚ್ಚಿನ ಮಹತ್ವ ದೊರೆಯಬಹುದು. ಆದರೆ ಇದನ್ನು ಸ್ವಯಂಚಾಲಿತವಾಗಿ ಅತ್ಯುತ್ತಮ ಸ್ಥಾನ ಎಂದು ಹೇಳಲು ಸಾಧ್ಯವಿಲ್ಲ. ಗ್ರಹದ ಬಲ, ದೃಷ್ಟಿಗಳು, ನವಾಂಶ ಮತ್ತು ಶುಕ್ರನ ಸ್ಥಿತಿಯ ಮೇಲೆ ಅಂತಿಮ ಫಲ ಅವಲಂಬಿತವಾಗಿರುತ್ತದೆ. ಸಪ್ತಮಾಧಿಪತಿ ಅಷ್ಟಮ ಭಾವದಲ್ಲಿದ್ದರೆ, ಅಷ್ಟಮ ಭಾವವನ್ನು ಅನಗತ್ಯವಾಗಿ ಭಯಪಡುವ ಅಗತ್ಯವಿಲ್ಲ. ಈ ಭಾವವು ರೂಪಾಂತರ, ಆಳವಾದ ಜೀವನಾನುಭವ ಮತ್ತು ಪರಿವರ್ತನೆಯನ್ನು ಸೂಚಿಸುತ್ತದೆ. ವಿವಾಹದ ನಂತರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸಬಹುದು. ಸಂಗಾತಿಯ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಜೀವನದ ಬಗ್ಗೆ ಹೊಸ ದೃಷ್ಟಿಕೋನ ಬೆಳೆಯಬಹುದು. ಆದ್ದರಿಂದ ಈ ಸ್ಥಾನವನ್ನು ನೋಡಿ ವಿಚ್ಛೇದನ ಅಥವಾ ದುರಂತ ಎಂದು ಹೇಳುವುದು ಶಾಸ್ತ್ರಕ್ಕೆ ವಿರುದ್ಧವಾಗಿದೆ. ಸಪ್ತಮಾಧಿಪತಿ ನವಮ ಭಾವದಲ್ಲಿದ್ದರೆ, ನವಮ ಭಾವವು ಭಾಗ್ಯ, ಧರ್ಮ, ಗುರು ಮತ್ತು ಉನ್ನತ ಜ್ಞಾನವನ್ನು ಸೂಚಿಸುತ್ತದೆ. ಈ ಸ್ಥಾನದಲ್ಲಿ ಸಂಗಾತಿಯ ಮೂಲಕ ಹೊಸ ಅನುಭವಗಳು, ಹೊಸ ಸಂಸ್ಕೃತಿಗಳು ಅಥವಾ ವಿದೇಶ ಸಂಬಂಧಿತ ಅವಕಾಶಗಳು ದೊರಕಬಹುದು. ವಿವಾಹದ ನಂತರ ಆಧ್ಯಾತ್ಮಿಕತೆ ಅಥವಾ ಧಾರ್ಮಿಕ ಆಸಕ್ತಿ ಹೆಚ್ಚಾಗುವ ಸಾಧ್ಯತೆಯೂ ಇದೆ. ಸಪ್ತಮಾಧಿಪತಿ ದಶಮ ಭಾವದಲ್ಲಿದ್ದರೆ, ದಶಮ ಭಾವವು ಉದ್ಯೋಗ, ಸಮಾಜದಲ್ಲಿ ಗೌರವ ಮತ್ತು ಜವಾಬ್ದಾರಿಯ ಭಾವವಾಗಿದೆ. ಇಂತಹವರು ಸಂಗಾತಿಯಿಂದ ವೃತ್ತಿಜೀವನದಲ್ಲಿ ಉತ್ತಮ ಬೆಂಬಲ ಪಡೆಯಬಹುದು. ಕೆಲವೊಮ್ಮೆ ಇಬ್ಬರೂ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಯಶಸ್ವಿಯಾಗಿ ಒಟ್ಟಿಗೆ ಬೆಳೆಯಬಹುದು. ಆದರೆ ಕೆಲಸ ಮತ್ತು ಕುಟುಂಬದ ನಡುವೆ ಸಮತೋಲನ ಕಾಪಾಡಿಕೊಳ್ಳುವುದು ಅತ್ಯಂತ ಅಗತ್ಯ. ಸಪ್ತಮಾಧಿಪತಿ ಏಕಾದಶ ಭಾವದಲ್ಲಿದ್ದರೆ, ಏಕಾದಶ ಭಾವವು ಲಾಭ, ಸ್ನೇಹಿತರು ಮತ್ತು ಆಶಯಗಳ ಭಾವವಾಗಿದೆ. ಈ ಸ್ಥಾನದಲ್ಲಿ ದಂಪತಿಗಳು ಪರಸ್ಪರ ಗುರಿಗಳನ್ನು ಬೆಂಬಲಿಸಬಹುದು. ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಪ್ರಗತಿಗೆ ಅವಕಾಶಗಳು ದೊರಕಬಹುದು. ಆದರೆ ಹಣವೇ ಸಂಬಂಧದ ಕೇಂದ್ರವಾಗದಂತೆ ಭಾವನಾತ್ಮಕ ಬಂಧವನ್ನು ಕಾಪಾಡಿಕೊಳ್ಳಬೇಕು. ಸಪ್ತಮಾಧಿಪತಿ ದ್ವಾದಶ ಭಾವದಲ್ಲಿದ್ದರೆ, ದ್ವಾದಶ ಭಾವವು ವಿದೇಶ, ವೆಚ್ಚ, ಆಧ್ಯಾತ್ಮಿಕತೆ ಮತ್ತು ಅಂತರಂಗ ಜೀವನವನ್ನು ಸೂಚಿಸುತ್ತದೆ. ಇಂತಹವರು ವಿವಾಹದ ನಂತರ ವಿದೇಶದಲ್ಲಿ ವಾಸಿಸುವ ಸಾಧ್ಯತೆ ಹೊಂದಿರಬಹುದು. ದೂರದ ಸಂಬಂಧಗಳು ಕಂಡುಬರಬಹುದು. ಆದರೆ ಭಾವನೆಗಳನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡರೆ ಮಾನಸಿಕ ಅಂತರ ಉಂಟಾಗಬಹುದು. ಹೀಗಾಗಿ ಮುಕ್ತ ಸಂವಹನವೇ ಈ ಸ್ಥಾನದಲ್ಲಿ ಅತ್ಯುತ್ತಮ ಪರಿಹಾರ. ಈಗ ಈ ಅಧ್ಯಾಯದ ಅತ್ಯಂತ ಮುಖ್ಯವಾದ ಶಾಸ್ತ್ರೀಯ ನಿಯಮವನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ. ಒಂದು ಗ್ರಹದ ಸ್ಥಾನವನ್ನು ಎಂದಿಗೂ ಪ್ರತ್ಯೇಕವಾಗಿ ವಿಶ್ಲೇಷಿಸಬಾರದು. ಉದಾಹರಣೆಗೆ ಸಪ್ತಮಾಧಿಪತಿ ಅಷ್ಟಮ ಭಾವದಲ್ಲಿದ್ದರೂ ಉಚ್ಚದಲ್ಲಿರಬಹುದು. ಗುರುವಿನ ದೃಷ್ಟಿ ಇರಬಹುದು. ನವಾಂಶದಲ್ಲಿ ಅತ್ಯಂತ ಬಲವಾಗಿರಬಹುದು. ಶುಕ್ರ ಉತ್ತಮ ಸ್ಥಿತಿಯಲ್ಲಿರಬಹುದು. ಅನುಕೂಲಕರ ದಶೆ ನಡೆಯುತ್ತಿರಬಹುದು. ಇಂತಹ ಸಂದರ್ಭದಲ್ಲಿ ಫಲ ಸಂಪೂರ್ಣವಾಗಿ ಬದಲಾಗುತ್ತದೆ.
ಅದೇ ರೀತಿ ಹೊರಗೆ ಉತ್ತಮವಾಗಿ ಕಾಣುವ ಸ್ಥಾನವು ಇತರ ಗ್ರಹಗಳ ಕಾರಣದಿಂದ ಸವಾಲುಗಳನ್ನು ನೀಡಬಹುದು. ಇದನ್ನೇ ವೇದ ಜ್ಯೋತಿಷ್ಯದ ಆಳವಾದ ವೈಶಿಷ್ಟ್ಯ ಎಂದು ಹೇಳಬಹುದು. ಇದು ಒಂದು ಯೋಗಕ್ಕೆ ಒಂದು ಫಲ ಎಂಬ ಸರಳ ಲೆಕ್ಕಾಚಾರವಲ್ಲ. ಇದು ಸಂಪೂರ್ಣ ಜಾತಕವನ್ನು ಜೀವಂತ ವ್ಯವಸ್ಥೆಯಾಗಿ ಅಧ್ಯಯನ ಮಾಡುವ ಮಹಾನ್ ವಿಜ್ಞಾನ. ಆದ್ದರಿಂದ ನಿಜವಾದ ಜ್ಯೋತಿಷಿಯ ಕರ್ತವ್ಯ ಭಯ ಹುಟ್ಟಿಸುವುದಲ್ಲ. ಅವನ ಕರ್ತವ್ಯ ವ್ಯಕ್ತಿಯ ಜೀವನದಲ್ಲಿ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಜಾಗ್ರತೆ ವಹಿಸಬೇಕು, ಯಾವ ಗುಣವನ್ನು ಬೆಳೆಸಿಕೊಳ್ಳಬೇಕು ಮತ್ತು ಸಂಬಂಧವನ್ನು ಹೇಗೆ ಉತ್ತಮಗೊಳಿಸಬಹುದು ಎಂಬುದನ್ನು ಮಾರ್ಗದರ್ಶನ ಮಾಡುವುದು. ಯಾಕೆಂದರೆ ಉತ್ತಮ ದಾಂಪತ್ಯವನ್ನು ನಿರ್ಮಿಸುವುದು ಕೇವಲ ಗ್ರಹಗಳ ಕೆಲಸವಲ್ಲ. ಅದು ಪ್ರೀತಿ, ಪರಸ್ಪರ ಗೌರವ, ವಿಶ್ವಾಸ, ಸಂವಹನ, ಸಹನೆ ಮತ್ತು ಜವಾಬ್ದಾರಿಗಳ ಸಮನ್ವಯ. ಜ್ಯೋತಿಷ್ಯವು ಆ ದಾರಿಯನ್ನು ತೋರಿಸುವ ದೀಪ ಮಾತ್ರ. ಮುಂದಿನ ಅಧ್ಯಾಯದಲ್ಲಿ ವಿವಾಹದ ಯಶಸ್ಸಿನಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವ ಶುಕ್ರ ಗ್ರಹ, ಅದರ ಬಲ, ದುರ್ಬಲತೆ, ನವಾಂಶದಲ್ಲಿನ ಸ್ಥಾನ ಮತ್ತು ದಾಂಪತ್ಯ ಜೀವನದ ಮೇಲೆ ಅದರ ಆಳವಾದ ಪರಿಣಾಮಗಳನ್ನು ವಿವರವಾಗಿ ಅಧ್ಯಯನ ಮಾಡೋಣ. ಧನ್ಯವಾದಗಳು.